ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್ ನವಭ ರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಸ್ಟಾರ್ಟಪ್ ಅಥವಾ ಸ್ಟಾರ್ಟಪ್ ಎಕೋಸಿಸ್ಟಮ್ ಬಿಲ್ಡಿಂಗ್ನಲ್ಲಿ ಕೆಡಮ್ ಅಷ್ಟೇ ಅಲ್ಲದೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಟೈ, ನ್ಯಾಸ್ಕಾಮ್ ಇಂತಹ 10 ಸಂಸ್ಥೆಗಳ ಸಮನ್ವಯತೆ ಅತ್ಯಗತ್ಯ. ಇಂತಹ ಸಂಸ್ಥೆಗಳು ಸ್ಟಾರ್ಟಪ್ ಕಂಪನಿಗಳಿಗೆ ಒತ್ತಾಸೆಯಾಗಿದೆ. ಈ ಸಂಸ್ಥೆಗಳ ನೇತಾರರು ಹಾಗೂ ಹೂಡಿಕೆದಾರರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ನಡೆಸೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ಲ್ಯಾಂಬ್ಡಾ ವೆಂಚರ್ಸ್ನ ಫೌಂಡರ್ ಹಾಗೂ ವೆಂಚರ್ ಕ್ಯಾಪಿಟಲಿಸ್ಟ್ ಆಗಿರುವ ರೋಹನ್ ಬಜಾಜ್ ಅವರಿದ್ದಾರೆ. ಅವ್ರ ಬಗ್ಗೆ, ಅವರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಸೊ ಲ್ಯಾಂಬ್ಡಾ ವೆಂಚರ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನೀವು 10 ಸ್ಟಾರ್ಟಪ್ ಕಂಪನಿಗಳಿಗೆ ಫಂಡಿಂಗ್, ಇನ್ವೆಸ್ಟ್ಮೆಂಟ್ ಇದೆಲ್ಲ ಅದರಲ್ಲೂ ಹೆಲ್ಪ್ ಮಾಡ್ತಾ ಇದ್ದೀರಾ. ಸೊ ಈ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ. Sure. So Lambda Ventures is a venture studio that we are using to help upcoming startups, preparing for go-to-market strategy and making them fundraise ready. And once they are ready, I also run a syndicate, which is a 2,000 member angel investor community, where we have raised funding for 50 plus startups in the last 4 years. Some of the notable names being Garuda Aerospace, Zip Electric, Oban Electric, Samaro, Crib, to name a few. So yeah, that's a quick summary about some of the startups we have held, and yeah, looking forward to the wonderful event organized by Government of Karnataka, KDM, and all of you guys. Okay, and investment ಅಂತ ಬಂದಾಗ ತುಂಬಾನೇ ರಿಸ್ಕ್ ಇನ್ವಾಲ್ವ್ಡ್ ಆಗಿರುತ್ತೆ. ಸೊ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ ಹೇಗೆ ಮತ್ತೆ ಯಾಕೆ ಇಂಟ್ರೆಸ್ಟ್ ಬಂತು? ಇದು ಬೈ ಚಾನ್ಸ್ ಆಗಿತ್ತು. ಬೇಸಿಕಲಿ ಐ ವಾಸ್ ಪಾರ್ಟ್ ಆಫ್ ಫ್ಯೂ ಅರ್ಲಿ ಸ್ಟೇಜ್ ಸ್ಟಾರ್ಟಪ್ಸ್, ಪಾರ್ಟ್ ಆಫ್ ಅರ್ಲಿ ಫ್ಲಿಪ್ಕಾರ್ಟ್ ಟೀಮ್ 2012 ಇಂದ 15 ವರೆಗೂ, ವೇರ್ I was involved in the first 2 big billion day sales, and that was the first big startup out of India. And then 15 to 18 again part of the growth story of a towards a unicorn for Quicker, and after that Nutanix, which was a $4.7 billion IPO. So I had some ESOPs which I saw grow firsthand, and that's how I got excited about learning more about angel investing. Ended up joining 30 plus US syndicates, which is community of angels, making a few small investments, learning more about the ecosystem, getting a few exits. Then 4 years back, I started my own syndicate. We keep on helping startups in various seed to Series B rounds, where we raise anywhere between 50 lakh to 5 crores, depending on the size of the round, and also work closely with a lot of VC funds, some of them as a venture partner, some as a scout. So yeah, that's how I got into this. Excellent. And ಇಲ್ಲಿವರೆಗೆ ಎಷ್ಟು ಸ್ಟಾರ್ಟಪ್ ಕಂಪನಿಗಳಿಗೆ ನೀವು ಫಂಡಿಂಗ್ ಮಾಡಿದ್ದೀರಾ and ಎಲ್ಲೆಲ್ಲಿ ಮಾಡಿದ್ದೀರಾ? Personal capacity, ನಾನು 75 plus investments ಮಾಡಿದ್ದೀನಿ, but through my community we've raised for 50 plus startups, so over the last 4 years. And ಮಂಗಳೂರು ಅಂತ ಬಂದಾಗ ಇದು ಒಂದು ಬೇಗನೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ನಗರ. ಎಲ್ಲ ಫೀಲ್ಡ್ಸಲ್ಲೂ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಸ್ಟಾರ್ಟಪ್ ಹಬ್ ಆಗಿ ಕೂಡ ಇವಾಗ ಎಮರ್ಜಿಂಗ್ ಹಬ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮತ್ತು ಮಂಗಳೂರು ಬ್ಲೂಸ್ ನಡೀತಾ ಇದೆ. ಸೊ ಇಲ್ಲಿ ಬಂದಿರುವಂತಹ ಕಂಪ್ನಿಗಳ ಬಗ್ಗೆ ಹೇಗೆ ಅನಿಸ್ತಾ ಇದೆ? ರೈಟ್. ಸೊ ಮಂಗಳೂರು ತುಂಬ ಅಪ್ಕಮಿಂಗ್ ಟ್ಯಾಲೆಂಟ್ ಇದೆ, ಲಾಟ್ ಆಫ್ ಇನೋವೇಷನ್ ಇನ್ ಟೆಕ್ ಆ್ಯಂಡ್ ಡೀಪ್ ಟೆಕ್ ಎಸ್ಪೆಷಲಿ. And yeah, I think startups have been across India, but a lot of them, as you know, are Karnataka and Bangalore focused. So lot of talent here, and like best quality founders are out of here. So yeah, looking forward to meeting some great startups here as well. In terms of sectors, we majorly look at tech focused startups, whether it is B2B SaaS, AI, fintech, deep tech. Those are the preferred sectors for us. ಫೈನಲಿ, ಹೌ ಡು ಯು ರೆಕಗ್ನೈಸ್ ದೀಸ್ ಸ್ಟಾರ್ಟಪ್ಸ್? ಅಂದರೆ ಯಾವ ಪ್ಯಾರಾಮೀಟರ್ಸ್ ಅಥವಾ ಯಾವ ಬೇಸಿಸ್ ಮೇಲೆ ನೀವು ಕೆಟಗರೈಸ್ ಮಾಡ್ತೀರಾ? ವೆರಿ ಗುಡ್ ಕ್ವೆಶ್ಚನ್. ಎಲ್ಲರಿಗೆ ಇಂಪಾರ್ಟೆಂಟ್ ಇದೆ, ಹೌ ಟು ಎವ್ಯಾಲ್ಯೂಯೇಟ್ ಸ್ಟಾರ್ಟಪ್ಸ್. ಸೊ ಐ ಥಿಂಕ್ 4-5 ಮೇಜರ್ ಪ್ಯಾರಾಮೀಟರ್ಸ್. ಒನ್ ಇಸ್ ಫೌಂಡರ್ಸ್ ಎಕ್ಸ್ಪರ್ಟೀಸ್ ಇನ್ ದ ಡೊಮೇನ್. ಅವ್ರು ಯಾವ ಫೀಲ್ಡ್ನಲ್ಲಿ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ದೆನ್ ಬೇಸಿಕ್ಲಿ ದ ಮಾರ್ಕೆಟ್ ಸೈಜ್, ಹೌ ಇಸ್ ದ್ಯಾಟ್ ಗ್ರೋಯಿಂಗ್, ವೆದರ್ ಇಟ್ಸ್ ಅ ಸ್ಯಾಚುರೇಟೆಡ್ ಮಾರ್ಕೆಟ್, ಟು ಮೆನಿ ಪ್ಲೇಯರ್ಸ್ ಆಲ್ರೆಡಿ, or it's a sector where the demand is constantly growing. And obviously what is its differentiation from competition, ya prakara different ide competitors in the, and yeah, those are the main things. And then the early revenues in terms of discovering its product market fit, these are the main things we look at while deciding on a startup. ಆ್ಯಂಡ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟೋ ಸ್ಟಾರ್ಟಪ್ ಕಂಪ್ನಿಗಳಿಗೆ ಒಂದು ಒತ್ತಾಸೆಯಾಗಿ ಅವರಿಗೆ ಒಂದು ನೆರವಾಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. Thank you so much for having me, and yeah, I think great job by all of you guys organizing the Mangalore event, and yeah, looking forward to meeting some great startups here. Of course. ವೀಕ್ಷಕರೇ, ನಮ್ಮ ಜೊತೆ ಯೋಟಾ ಕಂಪನಿಯ ಸ್ಟಾರ್ಟಪ್ ಆ್ಯಂಡ್ VC ರಿಲೇಷನ್ಸ್ ಹೆಡ್ ಆಗಿರುವ ಅಮಿತ್ ಮಿಶ್ರಾ ಅವರಿದ್ದಾರೆ. ಅವ್ರ ಬಗ್ಗೆ, ಅವರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ಲಿ, ವಾಟ್ ಈಸ್ ಯೋಟಾ ಆ್ಯಂಡ್ ವಾಟ್ ಡಸ್ ಇಟ್ ಡೂ?
So Yota is a cloud infra company, right? It started in 2019. We are right now supporting all the AI programs in India, right? Starting from India AI Mission, right? Where the government of India wants to support startups which are building in AI. Okay. Right. So our intention is to give them infra so that they can build faster. So we work with everybody who is providing chips, cooling, right? We try to give them the best of the infrastructure so that they can build these large scale models, as we call them, right? So OpenAI, ChatGPT, right? All those kind of things can be made in India, right? So that's where we support them from an infra standpoint. ಸೊ ನೀವೇ ಹೇಳಿದ ಹಾಗೆ ಈಗ ಎ ಐ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕರ್ನಾಟಕ ಎ ಐಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ದೀರಾ? ಕರ್ನಾಟಕ ಎ ಐ ಮಿಷನ್ ಅಂತ ಬಂದಾಗ ನೀವು ಯಾವ ರೀತಿ ಸಪೋರ್ಟ್ನ ಪ್ರೊವೈಡ್ ಮಾಡ್ತೀರಾ? So we are sitting in Bangalore. I think that's the whole intention of the government to support data centers to, not only just build AI companies, but also do skilling. Because I think the skilling is very, very important. We have the best talent in Bangalore. Right? How can we improve the talent in Bangalore, Mysore, Dharwad, right? That's the whole intention. And that's where we want to support, that whatever is needed. So we will, as soon as people will come and set up data centers, we will need people who can build and support and run these data centers also. Then we also need people who can work with startups, large companies in building their AI side of things, right? So the whole intention is how can we support, everybody would need infra when you build AI, right? So that's our intention to support the Karnataka government, whatever initiative they are trying to do. And now we are seeing AI everywhere. AI enabled technologies in every field, we can say. So ಅಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಇಂದ ಹಿಡಿದು ಲಾರ್ಜರ್ ಇಂಡಸ್ಟ್ರೀಸ್ ತನಕನೂ ಎಲ್ಲ ಅಪ್ಲಿಕೇಶನಲ್ಲೂ AI ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ವಾಟ್ ಯು ಸೇ ಅಬೌಟ್ ಇಟ್? ವಾಟ್ಸ್ ಯುವರ್ ನೋಟ್ ಆನ್ ಇಟ್? I think AI is going to stay, right? AI in agriculture, AI for old age. So some of the examples I would love to take. So there are AI apps which are talking to elderly now on how they can engage. A lot of them are very lonely, right? The children don't have time to spend. So there are AI, so they can talk to an AI agent, right? In a language, in a humanitic language, and in their own language, right? So they can speak in Kannada, Telugu, Tamil, Hindi, whatever their language is, and it's all automated. And they have somebody to speak to, right? Then there is healthcare where I can actually talk to an agent, tell the agent what I'm feeling, and the agent can tell me that these are the things, and then I can go and talk to my doctor, validate it, and agree. So a lot of data which is there, lying there with government, now people are using it to build predictions, right? So weathers in the last few months, right, weather has not been predictable. Using AI, we can actually start predicting it more and more closer, that it will rain or not, right? Where will we have drought? So all this is actually very, very interesting for AI. Skilling is also so education. So every student can have a teacher according to the way they want to learn. Because today in 40-60 people, kids classes, the challenge is it's up to the teacher. So if I don't like the teacher, I'm not going to study. Today I can make my own teacher using AI. So it's very, very interesting. And especially in the field of agriculture or when it comes to elders, ಈ ಲರ್ನಿಂಗ್ ಅಂತ ಬಂದಾಗ ಕಾಂಪ್ಲೆಕ್ಸಿಟಿ ಏನಾದರೂ ಇರುತ್ತೆ ಅಥವಾ ಕಾಂಪ್ಲಿಕೇಶನ್ಸ್ ಆಗುತ್ತಾ ಎ ಐನ ಕಲಿಬೇಕು ಅಂತ ಅಂದಾಗ? ಸೊ ದಿಸ್ ಡೌಟ್ ಈಸ್ ಇನ್ ಎವ್ರಿಬಡೀಸ್ ಮೈಂಡ್ ನಾವು. I think that's the challenge which the startups and new innovators need to solve. The good part is language is not a barrier. So I can talk to any language right, and the system will translate. I don't need a translator for that. I can speak in any language I'm comfortable with. So the English barrier, right, challenge from people coming from smaller cities, that I don't know English, so I can't be a techie, I can't get a better job. That is getting solved because AI will solve it. I can code in Kannada, right, and I know people who are coding in different languages, and it's getting changed in English now. So I don't think so I think AI is going to be a blessing for a lot of people. ಓಕೆ. ಆ್ಯಂಡ್ ಎ ಐ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲ ಅನ್ನೋದು ಈಗ ಎಲ್ಲರಿಗೂ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ. ತುಂಬ ಜನಕ್ಕೆ ಅದು ಅನಿಸುತ್ತೆ, ಓಕೆ ಎ ಐ ಅಂತ ಅಂದರೆ ಆ ಟೆಕ್ನಾಲಜಿನೂ ಆಗಿರ್ಬೋದು ನಮಗೆ ಯೂಸ್ ಮಾಡೋಕ್ಕಾಗಲಿ ತುಂಬಾ ಕಷ್ಟಕರ ಏನೋ ಅಂತ ಅನಿಸುತ್ತೆ. ಬಟ್ ಈಗ ಹಾಗಿಲ್ಲ, ಎಲ್ಲ ನಮ್ಮ ಲೈಫ್ನ ತುಂಬ ಈಸ್ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿಯನ್ನು ನಮಗೆ ನೀಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. Thank you. ವೀಕ್ಷಕರೇ, ಈಗ ನಮ್ಮ ಜೊತೆ ಟೈಮ್ ಮಂಗಳೂರಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವ ಅಖಿಲೇಶ್ ಭಟ್ ಅವರಿದ್ದಾರೆ. ಅವ್ರ ಹತ್ರ ಮಂಗಳೂರಿನ ಸ್ಟಾರ್ಟಪ್ ಎಕೋಸಿಸ್ಟಮ್ ಬಗ್ಗೆ, ಟೈ ಸಂಸ್ಥೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
ಸೊ ಮೊದಲನೇದಾಗಿ ಮಂಗಳೂರು ಒಂದು ಎಮರ್ಜಿಂಗ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಆಗಿ ಹೊರಹೊಮ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಇವಾಗ ಏನಾಗಿದೆ ಅಂದರೆ ಈ ದೊಡ್ಡ ಸ್ಟಾರ್ಟಪ್ ಎಕೋಸಿಸ್ಟಮ್ಸ್ ಅಥವಾ ದೊಡ್ಡ ಸಿಟೀಸ್ ಏನಾಗಿದೆ, ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳ್ತೀವಿ, ಅದೆಲ್ಲ ಕಂಜೆಸ್ಟೆಡ್ ಆಗಿದೆ. ಆವಾಗ ನಮ್ಮಂಥ ಎಮರ್ಜಿಂಗ್ ಸಿಟೀಸ್ ಮತ್ತು ಎಮರ್ಜಿಂಗ್ ಎಕೋಸಿಸ್ಟಮ್ಸ್ಗೆ ಒಂದು ಒಳ್ಳೆ ಆಪರ್ಚುನಿಟಿ. ನಾವು ಇಲ್ಲಿ ನೋಡಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲ ಇರುತ್ತೆ, ಇದೆಲ್ಲ ಮಾಡಿಕೊಂಡು ಇಲ್ಲಿ ಕಮ್ಮಿ ಕಾಸ್ಟಲ್ಲಿ ಸ್ಟಾರ್ಟಪ್ ನಡೆಸ್ಬೋದು. ಹಾಗೆ ನಮ್ಮ ಸಂಸ್ಥೆ ಟೈ ಮಂಗಳೂರು ಇದೊಂದು ಗ್ಲೋಬಲ್ ಆರ್ಗನೈಸೇಷನ್, ಟೈ ಗ್ಲೋಬಲ್ ಅಂತ ಇದೆ, ಅದರ ಅಂಡರಲ್ಲಿ ಬರುತ್ತೆ. ಇದು ಸಾಧಾರಣ 30-35 ವರ್ಷ ಮುಂಚೆ ಶುರುವಾಗಿರೋದು ಕ್ಯಾಲಿಫೋರ್ನಿಯಾ US ಅಲ್ಲಿ. ಇವಾಗ ಆಲ್ಮೋಸ್ಟ್ 60 ಚಾಪ್ಟರ್ಸ್ ಇದೆ. ಸೊ ನಮ್ಮದು ಒನ್ ಆಫ್ ದ ಚಾಪ್ಟರ್ಸ್ ಸಾಧಾರಣ 2 ವರ್ಷ ಆಯಿತು, 2023 ಏಪ್ರಿಲಲ್ಲಿ ಶುರುವಾಗಿರೋ ಸಂಸ್ಥೆ. ಆವಾಗ ನಾವು ಟೈ ಬ್ಯಾಂಗ್ಳೂರಿದು ಸ್ಯಾಟಲೈಟ್ ಸೆಂಟರ್ ಥರ ಇದ್ವಿ. ಇವಾಗ ನಾವು ಇಲ್ಲಿ ಫುಲ್ ಫ್ಲೆಜ್ ಚಾಪ್ಟರ್ ಓಪನ್ ಮಾಡಿದ್ವಿ. ಆಲ್ಮೋಸ್ಟ್ 110+ ಮೆಂಬರ್ಸ್ ಇದ್ದಾರೆ. ಮೆಂಬರ್ಸ್ ಅಂದರೆ ಇವರು ಇಂಡಿವಿಜುವಲ್ ಫೌಂಡರ್ಸ್, ಸ್ಟಾರ್ಟಪ್ ಫೌಂಡರ್ಸ್ ಇರ್ಬೋದು ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ಇವರೆಲ್ಲ ಈ ಸಂಸ್ಥೆ ಸೇರ್ತಾರೆ. ಯಾಕೆಂದರೆ ಒಂದು ಕಡೆ ಚಾರ್ಟರ್ ಮೆಂಬರ್ಸ್ ಅಂತ ಇದ್ದಾರೆ, ಅವರು ಅಂದರೆ ಆಲ್ರೆಡಿ ತುಂಬ ವರ್ಷದಿಂದ ಬಿಸ್ನೆಸ್ ರನ್ ಮಾಡಿ ಅವರಿಗೆ ಒಂದು ಅನುಭವ ಇರುತ್ತೆ, ಒಂದು ಲರ್ನಿಂಗ್ಸ್ ಇರುತ್ತೆ. ಅದನ್ನು ಬೇರೆಯವ್ರ ಜೊತೆ ನಾನು ಶೇರ್ ಮಾಡ್ತೀನಿ. ಅವ್ರ ಜರ್ನಿನ ಕಟ್ ಡೌನ್ ಮಾಡಿ ಬೇಗ, ಅಂದರೆ ಯಾರಿಗೋ 10 ವರ್ಷ ತಗೊಂಡಿರುತ್ತೆ ಒಂದು ಸಂಸ್ಥೆ ಕಟ್ಟೋಕ್ಕೆ, ಅವ್ರ ಸಪೋರ್ಟಿಂದ 5 ವರ್ಷದಲ್ಲಿ ಕಟ್ಬೋದು. ಹಾಗೆ ಅವರು ಆ ಒಂದು ಮನೋಭಾವದಿಂದ ಬಂದಿರ್ತಾರೆ. ಅವರು ಚಾರ್ಟರ್ ಮೆಂಬರ್ಸ್ ಅಂತ ನಾವು ಕರಿತೀವಿ. ಮತ್ತು ಅಸೋಸಿಯೇಟ್ ಮೆಂಬರ್ಸ್ ಅಂತ ಇರ್ತಾರೆ. ಇವರು ಅಂದರೆ ಹೊಸ ಉದ್ಯೋಗ ಮಾಡಬೇಕಂತಿರ್ತಾರೆ, ಹೊಸ ಆಂಟ್ರಪ್ರಿನರ್ಸ್ ಇರ್ತಾರೆ ಅಥವಾ ಅಸ್ಪೈರಿಂಗ್ ಆಂಟ್ರಪ್ರಿನರ್ಸ್ ಇರ್ತಾರೆ. ಸೊ ಇವರು ಅನುಭವಿ ಆಂಟ್ರಪ್ರಿನರ್ಸ್ ಇರ್ತಾರಲ್ಲ, ಚಾರ್ಟರ್ ಮೆಂಬರ್ಸ್, ಅವ್ರ ಹೆಲ್ಪ್ ತಗೊಂಡು ಅವ್ರ ಸಂಸ್ಥೆನ ಬೇಗ ಕಟ್ಟೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ನಾನು ಹೇಳಿದಾಗೆ 110+ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 75+ ಸ್ಟಾರ್ಟಪ್ಸ್ ಇದೆ ಆ್ಯಂಡ್ ಆಲ್ಮೋಸ್ಟ್ 35 to 40 ಚಾರ್ಟರ್ ಮೆಂಬರ್ಸ್ ಇದ್ದಾರೆ. ಇಲ್ಲಿ ನಮ್ಮ ಈ ರೀಜನಲ್ಲಿ ಎಕೋಸಿಸ್ಟಮಲ್ಲಿ ಮಂಗಳೂರು, ನಾನು ಎಕೋಸಿಸ್ಟಮ್ ಹೇಳಿದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಇದೆಲ್ಲ ಬರುತ್ತೆ. ಹೌದು, ಕೋಸ್ಟಲ್ ಕರ್ನಾಟಕ, ನಮ್ಮ ಕರಾವಳಿ ಪ್ರದೇಶ ಬರುತ್ತೆ. ಇದರಲ್ಲಿ ಸಾಧಾರಣ ಒಂದು 300-350 ಸ್ಟಾರ್ಟಪ್ಸ್ಗಳಿದೆ. 300ರಿಂದ 350 ಸ್ಟಾರ್ಟಪ್ಸ್ ಈ ಒಂದು ಝೋನಲ್ಲಿ. ಓಕೆ. ಅದರಲ್ಲಿ ಎಲ್ಲ ಥರದ ಫೀಲ್ಡಲ್ಲಿದೆ. ಅಂದರೆ ಟೆಕ್ನಾಲಜಿ ಲೆಡ್ ಸ್ಟಾರ್ಟಪ್ಸ್ ಇರ್ಬೋದು, ಅಥವಾ ಬ್ರ್ಯಾಂಡ್ಸ್ ಕಟ್ತಿರ್ಬೋದು, ಅಥವಾ ಫಿಶರೀಸ್ ಇರ್ಬೋದು, ಫಿನ್ಟೆಕ್ ಇರ್ಬೋದು, ಬೇರೆ ಬೇರೆ ಥರದ ಅಂದರೆ ಬೇರೆ ಬೇರೆ ಇದರಲ್ಲಿ ಕಟ್ತಿದ್ದಾರೆ, ಬಿಸ್ನೆಸ್ ಕಟ್ತಿದ್ದಾರೆ. ಸೊ ನಾವು ಟೈಮ್ ಮಂಗಳೂರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ನಾನು ಹೇಳಿದಾಗೆ ನಾವು ಒಂದು ಬ್ರಿಡ್ಜ್, ವಿ ವಾಂಟ್ ಟು ಹೆಲ್ಪ್ ದೆಮ್ ಗ್ರೋ ಫಾಸ್ಟರ್. ಆ್ಯಂಡ್ ನಾವೇನು ಮಾಡ್ತೀವಿ ಅಂದರೆ ತಿಂಗಳಲ್ಲಿ ಇವೆಂಟ್ ಮಾಡೋದು. ನಮ್ಮೊಂದು 5 ಪಿಲ್ಲರ್ಸ್ ಇದೆ: ಮೆಂಟರಿಂಗ್, ನೆಟ್ವರ್ಕಿಂಗ್, ಎಜುಕೇಷನ್, ಫಂಡಿಂಗ್ ಅಂತ. ಇದರ ಒಂದೊಂದು ಪಿಲ್ಲರ್ಗೆ ನಾವು ಒಂದೊಂದು ಬೇರೆ ಬೇರೆ ಪ್ರೋಗ್ರಾಮ್ಸ್ ನಡೆಸ್ತಾ ಇರ್ತೀವಿ. ಸೊ ನಾವು ಎಜುಕೇಷನ್ಗೆ ಅಂತೇಳಿ ಇವೆಂಟ್ಸ್ ಮಾಡ್ತೀವಿ. ಅದರಲ್ಲಿ ಬೇರೆ ಯಾವುದಾದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರನ್ನು ಕರ್ಕೊಂಡು ಬರ್ತೀವಿ. ಅವ್ರ ಹತ್ರ ಅವ್ರ ಸಂದರ್ಶನ ಮಾಡ್ತೀವಿ. ಅವ್ರ ಸ್ವಲ್ಪ ಇನ್ಸ್ಪಿರೇಷನ್ ಥರ ಇದು ಸಿಗುತ್ತೆ ಹೊಸ ಆಂಟ್ರಪ್ರಿನರ್ಸ್ಗೆ. ಮತ್ತು ಏನಾದರೂ ಒಂದು ಟಾಪಿಕ್ ಹಿಡ್ಕೊಂಡು ಅದ್ರ ಬಗ್ಗೆ ಒಂದು ಸೆಷನ್ ಮಾಡ್ತೀವಿ, ಪ್ಯಾನಲ್ ಡಿಸ್ಕಷನ್ಸ್ ಎಲ್ಲ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಎಲ್ಲರಿಗೂ ಒಂದು ಕಲಿಯಕ್ಕೆ ಸಿಗುತ್ತೆ ಆ್ಯಂಡ್ ಒಂಥರ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತದೆ. ಕರೆಕ್ಟ್. ಆ್ಯಂಡ್ ಟೈ ಇಸ್ ದ ಲಾರ್ಜೆಸ್ಟ್ ನೆಟ್ವರ್ಕ್ ಆಫ್ ಆಂಟ್ರಪ್ರಿನರ್ಸ್. ಸೊ 14,000-15,000 ಮೆಂಬರ್ಸ್ ಇದ್ದಾರೆ ವರ್ಲ್ಡ್ ವೈಡ್. ಹಾಗೆ ನಮ್ಮ ರೀಜನಲ್ಲೂ ನಾವು ತುಂಬ ಬೇಗ ಬೆಳೆದಿದ್ವಿ. ನಾನು ಹೇಳಿದಾಗೆ 2 ವರ್ಷದಲ್ಲಿ ಆಲ್ಮೋಸ್ಟ್ ನಾವು 110 ಮೆಂಬರ್ಸ್ ಆಗಿದ್ದೀವಿ. 110 ಕಂಪನೀಸ್ ಒಂದು ಸಂಸ್ಥೆಯಲ್ಲಿ ಒಟ್ಟಿಗೆ ಸೇರೋದಂದರೆ ದೊಡ್ಡ ವಿಷಯನೇ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಒಂದು ಸ್ಟಾರ್ಟಪ್ಪಲ್ಲಿ ಒಬ್ಬರೇ ರನ್ ಮಾಡೋ ಸ್ಟಾರ್ಟಪ್ಸು ಇದೆ. ಅದ್ರ ಅಲ್ಲಿಂದ 1,000-2,000 ಎಂಪ್ಲಾಯೀಸ್ ಇರೋ ಸ್ಟಾರ್ಟಪ್ಸು ಇದೆ, ಅಂದರೆ ಕಂಪನೀಸು ಇದೆ ನಮ್ಮ ಇದರಲ್ಲಿ. ಸೊ ನಾನು ಹೇಳಿದಾಗೆ ಅದು 2 ಟೈಪ್ ಇದು ಮೆಂಬರ್ಸ್ ಇದ್ದಾರಲ್ಲ ಇದರಲ್ಲಿ. ಮತ್ತು ನಮ್ಮ ಈ ಎಕೋಸಿಸ್ಟಮಲ್ಲಿ ಮಂಗಳೂರು, ಉಡುಪಿ ಆಗಿರ್ಬೋದು, ಸಾಧಾರಣ 16 ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ. ಸೊ ಇನ್ಕ್ಯುಬೇಷನ್ ಸೆಂಟರ್ಸ್ ಏನು ಮಾಡುತ್ತೆ, ಅವರೊಂದು ಇನಿಷಿಯಲ್ ಫಂಡಿಂಗ್ ಕೊಡ್ತಾರೆ. ಅಲ್ಲಿಂದ ಅವ್ರು ಸ್ವಲ್ಪ POC ಅಂತ ಹೇಳ್ತೇವೆ, ಪ್ರೂಫ್ ಆಫ್ ಕಾನ್ಸೆಪ್ಟ್ ಬಿಲ್ಡ್ ಮಾಡ್ತಾರೆ. ಅದಾದಮೇಲೆ ಸಪೋರ್ಟ್ ಜಾಸ್ತಿ ಇರಲ್ಲ, ಯಾಕೆಂದರೆ ಅದಾದಮೇಲೆ ಅವರಿಗೆ ದುಡ್ಡು ಬೇಕಾಗುತ್ತೆ, ಫಂಡಿಂಗ್ ಬೇಕಾಗುತ್ತೆ, ಅದು ಅವೈಲೇಬಲ್ ಇರಲ್ಲ, ಅಥವಾ ಅವರಿಗೆ ಮೆಂಟರ್ಶಿಪ್ ಅವೈಲೇಬಲ್ ಇರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಚಾಪ್ಟರಲ್ಲಿ ನಮ್ಮ ಚಾರ್ಟರ್ ಮೆಂಬರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನು ಅವರು ಒಬ್ಬೊಬ್ಬರು ಒಂದೊಂದು 5 ಲಕ್ಷ ಹಾಕಿ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎವ್ರಿ ಇನ್ವೆಸ್ಟ್ಮೆಂಟ್ಗೆ ಒಂದು ಸ್ವಲ್ಪ ಇಕ್ವಿಟಿ ಕಂಪನಿಯಲ್ಲಿ ಕೊಡ್ತಾರೆ. ಮತ್ತು ನಾವೊಂದು ಆಕ್ಸೆಲರೇಟರ್ ಪ್ರೋಗ್ರಾಮ್ ಅಂತ ರನ್ ಮಾಡ್ತೀವಿ, ನರ್ಚರ್ ಅಂತೇಳಿ. ನರ್ಚರ್ ಅಂದರೆ ಇವಾಗ 12 ವಾರದ ಕಾಲದಲ್ಲಿ 2 ಚಾರ್ಟರ್ ಮೆಂಬರ್ಸ್ ಒಂದೊಂದು ಕಂಪನಿ ಜೊತೆ ವರ್ಕ್ ಮಾಡ್ತಾರೆ.
ಅದರಲ್ಲಿ ಅವ್ರು ಟೈಮ್ ಕೊಡ್ತಾರೆ, ಅವರು ಎಫರ್ಟ್ ಹಾಕಿ ಆ ಕಂಪನಿಗೆ ಎಲ್ಲಿ ಯಾವ ಗೋಲ್ ಇರುತ್ತೆ ಅವ್ರದ್ದು ಅಲ್ಲಿ ತನಕ ಹೇಗೆ ನಾನು ತಗೊಂಡು ಹೋಗಬೇಕು ಅಂತ ಅವ್ರು ಕೂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಇದು ಬಿಟ್ಟು ಇನ್ನೊಂದು ಟೈ ಎಲೀಟ್ ಪ್ರೋಗ್ರಾಮ್ ಅಂತ ನಾವು ರನ್ ಮಾಡ್ತಿದ್ವಿ. ಇವಾಗ ಏನಾಗುತ್ತೆ, ಕೆಲವರಿಗೆ ಈಗ ನಮಗೆ ಐಡಿಯಾಸ್ ಬರಬೇಕು, ಹೊಸದು ಐಡಿಯಾಸ್ ಬರಬೇಕಾದ್ರೆ ಅದು ಯಂಗ್ ಜನ್ರೇಷನಿಂದನೇ ಬರಬೇಕು. ಅದಕ್ಕೆ ನಾವು ಯೂನಿವರ್ಸಿಟಿ ಜೊತೆ ವರ್ಕ್ ಮಾಡ್ತೀವಿ. ಯೂನಿವರ್ಸಿಟಿ ಜೊತೆ ಅಂದರೆ ಒಂದೊಂದು ಫಸ್ಟ್ ಇಯರಲ್ಲಿ ನಾವು ಒಂದು ಕಾಲೇಜನ್ನು ತಗೊಂಡಿದ್ದೀವಿ. ಆ ಕಾಲೇಜ್ ಜೊತೆ ನಾವು ಒಂದು ಹೊಸ ಐಡಿಯಾಸ್ ತರೋದಕ್ಕೆ ಅಥವಾ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಅವರಿಗೆ ಹೇಳೋದಕ್ಕೆ ಅದೆಲ್ಲ ಅದರ ರಿಲೇಟೆಡ್ ಕಾರ್ಯಕ್ರಮ ಅಲ್ಲ. ಆದರೆ ವರ್ಷದಲ್ಲಿ ಒಂದು ಆಲ್ 12 months ವಿ ಎಂಗೇಜ್ ವಿತ್. ಓಕೆ. ಸೊ ಈಗ ನೀವು ಹೇಳಿದ್ರಿ 5 ಪಿಲ್ಲರ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಮೆಂಟರ್ಶಿಪ್ ಇರ್ಬೋದು, ಟ್ರೈನಿಂಗ್, ಎಜುಕೇಷನಲ್ ಪ್ರೋಗ್ರಾಮ್, ಇನ್ವೆಸ್ಟ್ಮೆಂಟ್, ಈ ಥರ. ಸೊ ಈ ಒಂದು ಸ್ಟಾರ್ಟಪ್ ಕಂಪ್ನೀಸ್ಗೆ ನೀವು ಇದನ್ನೆಲ್ಲ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು ಅಂದರೆ ಒಂದು ಕ್ರೈಟೀರಿಯಾ ಅಂತ ಏನಾದರೂ ನೋಡ್ತೀರಾ? ಹಾಗಿದ್ದರೆ ಅದು ಯಾವುದಾಗಿರುತ್ತೆ? ಯಾವ ಥರದ ಕ್ರೈಟೀರಿಯಾ ಬೇಕಾಗಿರುತ್ತೆ ಕಂಪ್ನಿಗಳಿಗೆ? ಒಳ್ಳೆ ಕ್ವೆಶನ್ ಮ್ಯಾಮ್. ಒಂದು ಏನಂದರೆ ಎಲ್ಲ ಸ್ಟೇಜಸಲ್ಲಿ ಇರ್ತಾರೆ. ನಾನು ಹೇಳಿದಾಗೆ ಒಂದೊಂದು ಹಂತದಲ್ಲಿ ಒಂದೊಂದು ಥರದ ಸಪೋರ್ಟ್ ಬೇಕಾಗಿರುತ್ತೆ. ಇವಾಗ POC ಸ್ಟೇಜಲ್ಲಿ ಅವರಿಗೆ ಐಡಿಯಾ ಹೇಗಿದೆ, ಚೆನ್ನಾಗಿದೆಯಾ ಇಲ್ಲ ಅಂತ ಆ ಥರ ಫೀಡ್ಬ್ಯಾಕ್ ಅಥವಾ ಒಂದು ಮಾರ್ಕೆಟ್ ರಿಸರ್ಚ್ ಹೇಗೆ ಮಾಡೋದು ಅದ್ರ ಬಗ್ಗೆ ಸಪೋರ್ಟ್ ಬೇಕಾಗಿರುತ್ತೆ. MVP ಸ್ಟೇಜಲ್ಲಿ ಬೇರೆ ಸಪೋರ್ಟ್ ಬೇಕಾಗಿರ್ಬೋದು. MVP ಸ್ಟೇಜಲ್ಲಿ ಮೇ ಬಿ ಅವರೊಂದು ಪ್ರಾಡಕ್ಟ್ ಕಟ್ಟಿರ್ತಾರೆ, ಒಂದು 2 ಕಸ್ಟಮರ್ ಇರ್ತಾರೆ, ಅದರಿಂದ ಮೇಲೆ ಹೇಗೆ ತಗೊಂಡು ಹೋಗೋದು ಅಂತ ಅವ್ರಿಗೆ ಒಂದು ಸ್ವಲ್ಪ ಫಂಡಿಂಗ್ ಬೇಕಾಗಿರುತ್ತೆ. ಸೊ ಅದು ನಮ್ಮ ಕಮ್ಯುನಿಟಿ ಥ್ರೂ ನಾವು ಮಾಡ್ತೀವಿ. ಮತ್ತು ಒಂದು ಹಂತದಾದಮೇಲೆ ಅವರಿಗೆ ಮಾರ್ಕೆಟ್ ಆಕ್ಸೆಸ್ ಬೇಕಾಗುತ್ತೆ, ಅವರಿಗೆ VC ಅಂದರೆ ವೆಂಚರ್ ಕ್ಯಾಪಿಟಲ್ ಫಂಡಿಂಗ್ ಬೇಕಾಗುತ್ತೆ. ಅಂದರೆ ಏಂಜಲ್ ಇನ್ವೆಸ್ಟ್ಮೆಂಟ್ ನಾನು ಹೇಳಿದಾಗೆ ಚಿಕ್ಕ ಲೆವೆಲಲ್ಲಿ ಮಾಡೋದು, ಬಟ್ ಇವಾಗ ಅವರಿಗೆ ಒಂದು 5 crores 6 crores ಥರ ಫಂಡಿಂಗ್ ಬೇಕಾದರೆ ವೆಂಚರ್ ಕ್ಯಾಪಿಟಲ್ಗೆ ಹೋಗಬೇಕಾಗುತ್ತೆ. ಸೊ ಆ ಥರ ಡಿಪೆಂಡಿಂಗ್ ಆನ್ ಆಲ್ ಸ್ಟೇಜಸ್ ವಿ ಹ್ಯಾವ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್. ನಾನು ಹೇಳಿದಾಗ ಎಲೀಟ್ ಇಸ್ ಫಾರ್ ಐಡಿಯಾ ಸ್ಟೇಜ್, ಐಡಿಯಾ ಲೆವೆಲಲ್ಲಿ. ನರ್ಚರ್ ಇಸ್ ಫಾರ್ MVP ಆ್ಯಂಡ್ ಬಿಯಾಂಡ್, ಲೈಕ್ MVP, PMF ಬಿಯಾಂಡ್. ಓಕೆ. ನೀವು ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತೀರಾ ಟೈಮ್ ಮೂಲಕ. ಸೊ ಈಗ KDM ಜೊತೆ ಆಗಿರ್ಬೋದು ಅಥವಾ ಇನ್ನಿತರ ಈ ರೀತಿಯಾದಂತಹ ಸಂಸ್ಥೆಗಳೊಟ್ಟಿಗೆ ನೀವು ಯಾವ ರೀತಿ ಒಂದು ಕೋಆರ್ಡಿನೇಷನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ? ಸೊ KDM ಜೊತೆ ನಾವು ಒಂದು MOU ಅಂತ ಮಾಡಿದ್ದೀವಿ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಾಡಿದ್ದೀವಿ. ಸೊ ಸ್ಟಾರ್ಟಪ್ ರಿಲೇಟೆಡ್ ಆ್ಯಕ್ಟಿವಿಟೀಸಲ್ಲಿ ನಾವು ಈ ರೀಜನಲ್ಲಿ ಅಂದರೆ ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಕ್ಲಸ್ಟರಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ಅವರೊಟ್ಟಿಗೆ ಕೆಲಸ ಮಾಡಿಕೊಂಡು ಅಂದರೆ ಮೇ ಬಿ ಅವರು ಸ್ವಲ್ಪ ನಮಗೆ ಮಾರ್ಕೆಟ್ ಆಕ್ಸೆಸ್ಗೆ ಹೆಲ್ಪ್ ಮಾಡ್ಬೋದು ಫಾರ್ ಅವರ್ ಸ್ಟಾರ್ಟಪ್ಸ್ ಹಿಯರ್, ಅಥವಾ ನಮ್ಮ ಸ್ಟಾರ್ಟಪ್ಸ್ನ ಬೇರೆ ಸ್ಟೇಜಲ್ಲಿ ತಗೊಂಡೋಗಿ ತೋರಿಸ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮೂಲಕ ಆಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಏನಾದರೂ ಒಂದು ಟೆಕ್ ಶೋ ಅಂತ ಇರುತ್ತೆ, ಬೆಂಗಳೂರು ಟೆಕ್ ಶೋ, ಅದರಲ್ಲಿ ನಮ್ಮ ಸ್ಟಾರ್ಟಪ್ಸ್ನ ತೋರಿಸೋದಾಗಿರ್ಬೋದು. ಆ ಥರ ನಾವು ಅವ್ರ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ವರ್ಕ್ ಮಾಡ್ತೀವಿ. ಓಕೆ. ಆ್ಯಂಡ್ ಪ್ಲ್ಯಾಟ್ಫಾರ್ಮ್ಸ್ ಕೂಡ ಅವ್ರು ಪ್ರೊವೈಡ್ ಮಾಡ್ತಾರೆ. KDM ಪ್ರೊವೈಡ್ಸ್. ಈ ಮಂಗಳೂರು, ಉಡುಪಿ ಮತ್ತು ಇದೇನು ಕೋಸ್ಟಲ್ ರೀಜನ್ ಇದೆ, ಇದು ಮೊದಲಿಂದಲೂ ಒಂದು ವ್ಯಾಪಾರ ವಹಿವಾಟು, ಈ ಒಂದು ವಾಣಿಜ್ಯ ಅಂತ ನೋಡಿದಾಗ ಇದರಲ್ಲಿ ತುಂಬ ರಿಚ್ನೆಸ್ ಇಟ್ಕೊಂಡಿರುವಂತಹ ರೀಜನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 100 ಸ್ಟಾರ್ಟಪ್ಗಳಿದೆ. ಇದಕ್ಕೆ ನೀವು ನಿಮ್ಮ ಸಂಸ್ಥೆ ಮೂಲಕ ಒಂದು ಆಶಾಕಿರಣವಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಇಷ್ಟೆಲ್ಲ ಮಾಹಿತಿಯನ್ನು ನೀಡೋದಕ್ಕೆ ಥ್ಯಾಂಕ್ ಯು. ದೇಶ ಸುತ್ತು ಕೋಶ ಓದು ಅಂತ ನಮ್ಮ ಹಿರಿಯರೆಲ್ಲರೂ ಹೇಳ್ತಾರೆ. ಈ ಸ್ಟಾರ್ಟಪ್ ಪ್ರೋಗ್ರಾಮ್ನ ಮಾಡ್ತಾ ದೇಶ ಸುತ್ತು ಕೋಶ ಓದು ಅನ್ನೋದ್ರ ಜೊತೆಗೆ ಒಂದಾದರೂ ನವೋದ್ಯಮದೊಳಗೆ ಪಳಗಬೇಕು ಅಂತ ನನಗನ್ಸಿತು. ಯಾಕೆಂದರೆ ಈ ಮೂಲಕ ನಾವು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡೋದ್ರ ಜೊತೆಗೆ ಇಂತಹ ವಿಭಿನ್ನ ಆಲೋಚನೆಗಳು ಇವೆಯಾ ಅಂತ ನನಗನ್ಸೋಕೆ ಶುರುವಾಗ್ಬಿಟ್ಟಿದೆ. ಸೊ ನೀವು ಇಂತಹ ಆಲೋಚನೆಗಳನ್ನು ಬೆಳೆಸ್ಕೊಂಡು ನಿಮ್ಮದೇ ಆದ ಸ್ಟಾರ್ಟಪ್ ಕಂಪ್ನಿಗಳನ್ನು ಶುರು ಮಾಡಿ. ನೀವೆಲ್ಲೋ ಕೆಲಸ ಮಾಡೋದಕ್ಕಿಂತ ನೀವೇ ಒಂದಷ್ಟು ಜನಕ್ಕೆ ಕೆಲಸ ಕೊಡ್ಬೋದು ಅಲ್ವಾ? ಯೋಚನೆ ಮಾಡಿ. ನಮಸ್ಕಾರ.